ಕನಕದಾಸರಿಗೆ ಅವರು ಸವಾಲಿನ ರೂಪದಲ್ಲಿ ನೀಡಿದ್ದೇ ಮುಂಡಿಕೆಗಳು. ಕುರುಬನಾದ ತಮ್ಮ ಜ್ಞಾನದ ಬಗ್ಗೆ ಕನಕದಾಸರು ಅಂದು ವಿದ್ವತ್ ಪ್ರಪಂಚಕ್ಕೆ ಹಾಕಿದ ಸವಾಲುಗಳೇ ಈ ಮುಂಡಿಗೆಗಳು. ಇದು ಕೇವಲ ಪಾಂಡಿತ್ಯ ಪ್ರದರ್ಶನಕ್ಕಷ್ಟೇ ಸೀಮಿತವಲ್ಲ, ಕಾವ್ಯದ ಕುರಿತು ಆಸಕ್ತಿ ಉಳ್ಳವರಿಗೆ ಸ್ವಲ್ಪ ತಲೆ ಕೆಡಿಸುವ ಕೆಲಸವೂ ಹೋದಾಗಿತ್ತು. ಆ ಮೂಲಕ ನಿಗೂಢವಾದ ವಿಚಾರಗಳನ್ನು ಬಿಡಿಸುವ ಹೊಣೆ ಭಾರತೀಯ ಸಾಹಿತ್ಯದಲ್ಲಿ ಈ ವಿಧದ ನಿಗೂಢತೆಗೆ ಸಾಕಷ್ಟು ಇತಿಹಾಸ ಇದೆ. ವೇದಗಳಲ್ಲಿ ಇಂತಹವುಗಳನ್ನು ಪ್ರವಹನಿತ ಎಂದು ಕರೆಯುತ್ತಾರೆ. ಬೌದ್ಧ ಧರ್ಮದಲ್ಲಿ ಇದನ್ನೇ ಸಾಂದ ಭಾಷಾ ಎಂದು ಸಹ ಕರೆಯುತ್ತಾರೆ. ಅದೇ ವಚನ ಸಾಹಿತ್ಯದಲ್ಲಿ ವಚನಗಳು ಸಹ ಇದನ್ನೇ ನೆನಪಿಸುತ್ತವೆ. ದಾಸ ಸಾಹಿತ್ಯದಲ್ಲಿ ಇದನ್ನ ಮುಂಡಿಗೆಗಳೆಂಬ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಮೊದಲಿಗೆ ಮುಂಡಿಗೆ ಅಂದ್ರೆ ಏನು? ಮುಂಡಿಗೆ ಅಂದರೆ ಭಾರವಾದ ತೊಡೆ. ಅದನ್ನು ಎತ್ತುವುದು ಒಂದು ಜಟ್ಟಿಯ ದೈಹಿಕ ಸಾಮರ್ಥ್ಯಕ್ಕೆ ಸವಾಲು. ಸಾಹಿತ್ಯದ ಮೌಲ್ಯದ ಮುಂಡಿಗೆಗಳು ಬೌದ್ಧಿಕ ಸಾಮರ್ಥ್ಯಕ್ಕೆ ಸವಾಲು. ಕನಕದಾಸರ ಸಮಕಾಲೀನರಾದ ಕುಮಾರವ್ಯಾಸ ಭಾರತದಲ್ಲಿ ಬರುವ ವೇದ ಪುರಾಣದ ಸುತನ ಇದೇ ವಿಧದ ಒಂದು ಸವಾಲಿನ ಭಾಮಿನಿ ಅಂತ ಸಹ ನಾವು ಹೇಳಬಹುದು. ಕನಕದಾಸರು ರಚಿಸಿದ ಮುಂಡಿಗೆಗಳ ಸಂಖ್ಯೆ